ಸಿದ್ದರಾಮಯ್ಯ ಅವರು ಲಾಯರ್ ಆಗಿನೇ ಸಿಎಂ ಆಗಿರೋದು. ಹೌದು, ಈ ಸಿನಿಮಾ ಕಥೆಯಲ್ಲಿ ನಾವು ಲಾಯರ್ ಆಗಿ ಸಿಎಂ ಆಗಿದ್ದೀನಿ. ಅವೆಲ್ಲ ಇನ್ಸ್ಪಿರೇಷನ್ ನರಸಿಂಹಮೂರ್ತಿ ಸರ್ ಆ ಲೈನ್ ತಾಟ್ ಹೊಡೆದಾಗ, ಡೈರೆಕ್ಟರ್ ಸರ್ ಸ್ಕ್ರೀನ್ ಪ್ಲೇ ಮಾಡಿದಾಗ ಖಂಡಿತವಾಗೂ ಬಂದಿರ್ಬೋದು ಅಂದ್ಕೊಳ್ತೀನಿ. ಖಂಡಿತವಾಗ ಒಂದು ಒಳ್ಳೆ ಸಿನಿಮಾ, ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತೀನಿ. ನಿರ್ಧಾರ ಮಾಡ್ಕೊಳ್ಳಿ, ನನ್ನ ಸುದ್ದಿ ಒಂದು ಬರಲ್ಲ ಅನ್ನೋ ಮನಸ್ಥಿತಿ ಇಟ್ಕೊಂಡವರಿಂದನೇ ಈ ಸಮಾಜಕ್ಕೆ ಅತಿ ದೊಡ್ಡ ಆಘಾತ ಆಗಿ ಕೆಲವಷ್ಟು ಪರಿಸ್ಥಿತಿಗಳನ್ನು ಮುಂದೆ ಹೇಗೆ ಯಾವ ಪರಿಸ್ಥಿತಿಲಿ ಯಾವ ತರ ಎಮರ್ಜ್ ಆಗಿ ಒಬ್ಬ ಲೀಡರ್ ಆಗಿ ಹೋಗ್ತಾನೆ ಅನ್ನೋದೇ ಈ ಸಿನಿಮಾದ ಮೇನ್ ಕಥೆ. ಖಂಡಿತವಾಗ ಅದನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅದು ನಿಮಗೂ ಕೂಡ ಎಲ್ಲೂ ಕೂಡ ಇದೇಂಗ ಆಗೋಗ್ಬಿಟ್ಟ, ಯಾಕೆ ಆಗೋಗ್ಬಿಟ್ಟ, ಇನ್ನೇನು ಅನ್ನೋದು ಯಾವ ಕೂಡ ಅನ್ಸಲ್ಲ ಈ ಸಿನಿಮಾದಲ್ಲಿ. ಅಷ್ಟು ಕ್ಲಾರಿಟಿಯಾಗಿ, ಅಷ್ಟು ನೀಟಾಗಿ ಆಗ್ಬೇಕು, ಆಗ್ತಾನೆ ನಿಲ್ತಾನೆ ಅನ್ನೋ ಒಂದು ಹಂತನ ಈ ಸಿನಿಮಾದಲ್ಲಿ ಹೇಳಿದ್ದಾರೆ. ಗೌರಿ ಸರ್, ಒಂದು ಹೊಸ ಟ್ಯಾಗ್ ಬಿದ್ದಿದೆ ಈಗ, ಆಂಗ್ರಿ ಮ್ಯಾನ್ ಅಂತ. ನಿಮ್ಮ ವೈಯಕ್ತಿಕ ಬದುಕಿಗೂ ಸಿನಿಮಾ ಜರ್ನಿಗೂ ಎಲ್ಲೋ ಒಂದು ಕಡೆ ಹೊಂದಾಣಿಕೆ ಆಗ್ತಾ ಇದೆ ಅಂತ ಅನ್ನಿಸ್ತು. ಆ ಒಂದು ಕೋಪ ತಾಪಗಳ, ನಾನು ಯಾವಾಗಲೂ ಅಷ್ಟೇ, ಕೋಪ ತಾಪ ಯಾವಾಗ ಹೆಂಗೆ ಗೊತ್ತಾ, ನನಗೆ ಸಣ್ಣ ವಯಸ್ಸಿಂದನೂ ಯಾವುದಾದ್ರೂ ಒಂದು ತಪ್ಪು ಕಾಣ್ತು ಅಂದ್ರೆ ನನಗೆ ಅಷ್ಟು ಸುಲಭ ನಾನು ಅದನ್ನು ತಡ್ಕೊಂಡು ಇರೋದೇ, ರಪ್ಪನ್ನು ಅದಕ್ಕೆ ರಿಯಾಕ್ಟ್ ಮಾಡೋಂಥ ಕ್ಯಾರೆಕ್ಟರ್ ನಾನು ಆಗ್ತಾ ಇರೋಲ್ಲ. ಎಲ್ಲವನ್ನೂ ಕೊನೆ ಮೂಮೆಂಟಿಗೆ ಮಾಡಕ್ ಹೋಗ್ತಾರೆ, ಎಲ್ಲವೂ ಲಾಸ್ಟಿಗೆ ತೇಪೆ ಹಚ್ಚಿರ್ತಾರೆ. ಎಲೆಕ್ಷನ್ ಟೈಮ್ಗಳಿಗೆ ಜನಕ್ಕೆ ಮಗು ಬೂದಿ ಮಾಡ್ಬೇಕು. ಈಗ ನೋಡಿ, ಯಾವುದೋ ಒಂದು ಟಾರ್ಗಳಿಗೆ, ರಸ್ತೆಗಳಿಗೆ ಟಾರ್ ಹಾಕೋ ಪರಿಸ್ಥಿತಿ ಯಾವಾಗ ಬರೋದು? ಲಾಸ್ಟ್ ಒಂದು 3 ತಿಂಗಳು ಎಲೆಕ್ಷನ್ ಇದೆ, ಯಾವ್ದಾಗಿ ಬೆಂಗಳೂರದ BBMP ಅಂತ ಅನ್ಕೊಳ್ಳೋಣ. ಇನ್ನೊಂದು 3-4 ತಿಂಗಳಿಗೆ ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ಬರುತ್ತೆ. ಇಲ್ಲಿ ತನಕ ಮಾಡಲ್ಲ, ಇನ್ನೊಂದು 2 ತಿಂಗಳು ಬೇಕಾದ್ರೆ ನೋಡ್ತಾರೆ, ಎಲ್ಲ ಕಡೆ ರಸ್ತೆ ಕಾಮಗಾರಿ ಎಲ್ಲ ಶುರು ಆಗುತ್ತೆ. ಅಂದ್ರೆ ಅವ್ರಿಗೂ ಗೊತ್ತಿದೆ ನಮ್ಮ ಜನಗಳ ಮೆಮೊರಿ ಶಾರ್ಟ್ ಮೆಮೊರಿ. ಆ ಲಾಸ್ಟ್ ಮೂಮೆಂಟ್ ಅಲ್ಲಿ ನಾವೇನ್ ಮಾಡ್ತೀವಿ ಅದನ್ನೇ ನೆನ್ಪಿಟ್ಕೊಳ್ಳೋದು. ಅವ್ರಿಗೆ ಅಷ್ಟೇ ಮಾಡಿದ್ರೆ ಸಾಕು, ಇವ್ರ ಯೋಗ್ಯತೆ ಇಷ್ಟೇ ಅನ್ನೋದು ಅವರು ಕೂಡ ಡಿಸೈಡ್ ಆಗಿದ್ದಾರೆ. ನಾವುಗಳು ಬದಲಾವಣೆ ಆಗಬೇಕು. ಬದಲಾಗಿಲ್ಲ ಅಂತ ಅಂದ್ರೆ ಇದೇ ಪರಿಸ್ಥಿತಿಲೇ ಮುಂದೆ ಹೋಗುತ್ತೆ ಅನ್ನೋ ಈ ತರದ 10 ವಿಚಾರಗಳ ಮೇಲ್ಗಡೆ ಈ ಸಿನಿಮಾ ಹೋಗುತ್ತೆ. ಈ ಪಾತ್ರ ಖಂಡಿತವಾಗಿ ಇವೆಲ್ಲವನ್ನು ತಲೆಯಲ್ಲಿ ಇಟ್ಕೊಂಡಾಗ ನನಗೆ 100% ಇಲ್ಲ, ಈ ಸಿನಿಮಾ ಮಾಡಿದ್ರೆ ಖಂಡಿತವಾಗೂ ಒಂದಿಷ್ಟು ಏನು ಒಳಗಡೆ ಇರೋ ಆಸೆನೂ ಈಡೇರುತ್ತೆ. ಅದಾದ ನಂತರ ಏನು ಸಮಾಜಕ್ಕೊಂದು ಸಣ್ಣ ಸಂದೇಶನೂ ಈ ಮುಖಾಂತರ ಹೋಗುತ್ತೆ. ಎಲ್ಲ ಹೇಳ್ಬಿಟ್ಟಿದ್ದಾರೆ. ಆದ್ರೂ ಕೂಡ ಪ್ರೊಡ್ಯೂಸರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ನಮ್ಮ ಕರ್ನಾಟಕದಲ್ಲಿ ಒಂದು 2 ಜನದ ಬರ್ಡೇ ಗೊತ್ತಾಗಲ್ಲ, ಅವ್ರ ವಯಸ್ಸು ಗೊತ್ತಾಗಲ್ಲ. ಒಂದು ವಾಟಾಳ್ ನಾಗರಾಜ್ ಅವ್ರದ್ದು ಎಷ್ಟು ವಯಸ್ಸು ಅನ್ನೋದು ಅಷ್ಟು ಯಾರಿಗೂ ಗೊತ್ತಾಗಿಲ್ಲ. ಹಾಗೆ ನಾನು ಇವ್ರನ್ನ ಯಾವಾಗ್ಲೂ ಕೇಳೋದು, ಸರ್ ನಿಮ್ಮನ್ನ ನೋಡಿದ್ರೆ ಹುಡುಗರ ತರ ಇದೀರಿ, ನೋಡಿದ್ರೆ ಮನೆಯವರು, ಮಗಳು, ಮೊಮ್ಮಕ್ಕಳು, ಅದಾದ್ಮೇಲೆ ನೋಡಿದ್ರೆ ಮಗನು ಕೂಡ ಹೆಚ್ಚು ಕಡಿಮೆ ನಮ್ಮ ವಯಸ್ಸಿನವ್ರು ಇದ್ದಾರೆ. ನಿಮ್ ವಯಸ್ಸು ಎಷ್ಟು ನಿಜವಾಗ್ಲು? ಇಲ್ಲ ಅವ್ರು ಕೇಳಿದರೆ ಅವ್ರ ಆಸೆ ಯಾಕೆ ನಾವು ನಿರಾಸೆ ಮಾಡ್ಬೋದು. ಆದರೆ ನನಗೆ ಅವರು ನಮ್ಮ ಮಿಸ್ಸಸ್ ಇಲ್ಲೇ ಇದ್ದಾರೆ, ನನ್ನ ಮಗಳು, ನನ್ನ ಮಗ, ಅಳಿಯ, ನನ್ನ ಮೊಮ್ಮಗಳು ಕೂಡ ಇಲ್ಲೇ ಇದ್ದಾರೆ. ಆದರೆ ಅವ್ರಿಗೆ ವಯಸ್ಸಾಗುತ್ತೆ, ನನಗೆ ವಯಸ್ಸಾಗಲ್ಲ. ಯಾಕೆಂದ್ರೆ 17 ತುಂಬ 18ಕ್ಕೆ ಬೀಳೋದೇ ಇಲ್ಲ. ನಾನು ಇರೋವರೆಗೂ 18ಕ್ಕೆ ಬೀಳಲ್ಲ. ನಾನು ಯಾರೋ ಎಷ್ಟು ವಯಸ್ಸು ಅಂತ ಕೇಳಿದ್ರೆ ತಮಾಷೆ ಹೇಳ್ತೀನಿ, 17 ತುಂಬ ಇನ್ನೂ 18ಕ್ಕೆ ಬಿದ್ದಿಲ್ಲ. ಕೊನೆವರೆಗೂ ಅದನ್ನೇ ಕಾಪಾಡಿ ನೋಡ್ತು, ಬೇರೆ ಏನು ನಾನು ಹೇಳಕ್ ಹೋಗಲ್ಲ. ಆಯ್ತಾ? ಥ್ಯಾಂಕ್ ಯು. ಯಾಕೆಂದ್ರೆ ಈ ಕಾಮನ್ ಮ್ಯಾನ್ ಸಿನಿಮಾ ಪ್ರತಿಯೊಂದಕ್ಕೂ ಕೂಡ ಒಂದು ಚಾಲನೆ ಆಗಬೇಕು, ಅದೊಂದು ಒಳ್ಳೆ ರೀತಿಯಲ್ಲಿ ಬರಬೇಕು ಅನ್ಕೊಂಡು ಟೈಮಿಗೆ ಎಲ್ಲ ಕೆಲಸಗಳಾಗಬೇಕು ಅಂದರೆ ಅದಕ್ಕೆ ಹಣ ಹಾಕಂತ ನಿರ್ಮಾಪಕರೇ ಇಂಪಾರ್ಟೆಂಟ್ ಆಗಿರ್ತಾರೆ. ಆ ಒಂದು ಕೆಲಸನ ಅಚ್ಚುಕಟ್ಟಾಗಿ ನಮ್ಮಂಥವ್ರು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಂತಹ ನರಸಿಂಹಮೂರ್ತಿ ಸರ್ಗೆ ಇನ್ನೊಮ್ಮೆ ಬರ್ಡೇನ ವಿಶ್ ಮಾಡ್ತಾ, ಅವರು ಕಲಾವಿದರು ಕೂಡ ಹೌದು, ಅವರು ತುಂಬ ಅವಾಗಲೇ ಹೇಳಿದರು ನಾಟಕ ಟ್ರೂಪ್ಗಳಲ್ಲೆಲ್ಲ ಮಾಡಿದ್ರು ಅಂತ. ತುಂಬ ನೀವು ಆ ಸಿನಿಮಾ ನೋಡಿದಾಗ ಅವರ ಪಾತ್ರ, ಆ ಪಾತ್ರದಲ್ಲಿ ಅವ್ರು ನಿಭಾಯಿಸಿದ ರೀತಿ ಅದು ಗೊತ್ತಾಗುತ್ತೆ. ಸಿನಿಮಾ ಖಂಡಿತವಾಗೂ ಒಂದು ಶ್ರಮ ಹಾಕಿ, ಒಂದು ಸಿನಿಮಾ ನಿರ್ದೇಶಕರು, ಒಂದು ತಂಡ ಏನು ಕೇಳುತ್ತೆ ಅನ್ನೋದನ್ನ ಒಂದು ಸೆಕೆಂಡು ಕೂಡ ಯೋಚನೆ ಮಾಡದೆ ಈ ಸಿನಿಮಾಗವರು ಒದಗಿಸ್ಕೊಟ್ಟಿದ್ದಾರೆ. ಹಾಗಾಗಿ ಖಂಡಿತವಾಗೂ ಇಂಥ ಒಳ್ಳೆ ನಿರ್ಮಾಪಕರು, ಅದು ಇವತ್ತಿನ ಕಾಲ, ಇದರಲ್ಲಿ ಏನು ಇವತ್ತಿನ ಸಿನಿಮಾ ಪರಿಸ್ಥಿತಿ ಇನ್ನೊಂದು, ಯಾಕಂದ್ರೆ ಸಿನಿಮಾಗಳು ಎಷ್ಟೋ ಶುರು ಆಗುತ್ತೆ, ಆದರೆ ಶುರುವಾದ ಸಿನಿಮಾಗಳೆಲ್ಲ ಮುಗಿಯಲ್ಲ. ಕಾರಣ ಅದಕ್ಕೆ ಸತ್ತಾರ ಇರುತ್ತೆ. ಅದರ ಮೇನ್ ಕಾರಣ ಹಣಕಾಸೆ ಯಾವಾಗಲೂ ಆಗಿರುತ್ತೆ. ಆ ಥರದ್ದು ಯಾವುದೇ ರೀತಿಯ ತೊಂದರೆಗಳನ್ನು ಕೊಡದೆ ಒಳ್ಳೆ ರೀತಿಯಲ್ಲಿ ಸಿನಿಮಾ ಮಾಡ್ಕೊಂಡು ಬಂದಂತಹ ನಿರ್ಮಾಪಕರಿಗೆ ಅತಿ ದೊಡ್ಡ ಯಶಸ್ಸಾಗಬೇಕು ಅನ್ನೋದೇ ನನ್ನ ಒಂದು ಕೋರಿಕೆ, ಆಮೇಲೆ ಒಂದು ಪ್ರಾರ್ಥನೆ. ಇದೆಲ್ಲದಕ್ಕೂ ಸಹಕಾರ ಕೊಡುವಂಥವ್ರು ನೀವೇ ಆಗಿರ್ತೀರ, ಅಂದರೆ ಮಾಧ್ಯಮ ಮಿತ್ರರೇ ಆಗಿರ್ತೀರ, ಜೊತೆಗೆ ನಮ್ಮ ಕನ್ನಡ ನಾಡಿನ ಜನತೆನೇ ಆಗಿರ್ತಾರೆ, ಜೊತೆಗೆ ನಮ್ಮ ಡೈರೆಕ್ಟರ್ ಸರ್, ಇಂಥ ಒಂದು ಹಿರಿಯ ನಿರ್ದೇಶಕರ ಜೊತೆಗೆ ಖಂಡಿತವಾಗೂ ಸಿನಿಮಾ ಮಾಡೋದಕ್ಕೆ ನಾನು ಯಾವುದೋ ಜನದಲ್ಲಿ ಪುಣ್ಯ ಮಾಡಿದ್ದೀನಿ ಅಂತ ಅನ್ಕೊಳ್ತೇನೆ. ಯಾಕೆಂದ್ರೆ ಸಿನಿಮಾ ಒಂದು ಕರೆಕ್ಟ್ ಕಲ್ಪನೆ ಜೊತೆಗೆ ಇಷ್ಟೇ ಬೇಕು, ಹೀಗೆ ಬೇಕು, ಇದೇ ತರದೊಂದು ಸಿನಿಮಾ ಮಾಡೋಕೆ ಈ ಪಾತ್ರಕ್ಕೆ ಒಂದು ಸೂಟ್ ಆಗ್ತಾನೆ, ಇನ್ನೊಂದು, ಆಮೇಲೆ ಯಾವುದೇ ರೀತಿಯ ಗೊಂದಲಗಳಿದೆ, ಯಾವುದೇ ರೀತಿಯ
ಈಗ ತುಂಬಾ ಸಿನಿಮಾಗಳಾಗತ್ತೆ, ಅದರಲ್ಲಿ ಎಷ್ಟೋ ಏನ್ ಸಿನಿಮಾ ಮುಗಿಯೋದ್ರೊಳಗೆ ಕಚಾಪಿಚಿ ಆಗಿ ಒಬ್ಬರು ಇವತ್ತಿದ್ದರು ಇನ್ನೊಂದು ತರ ಆಗಿ ಏನೇನೋ ಆಗೋಗುತ್ತೆ. ಆ ತರದ ಯಾವ ಗೊಂದಲಗಳಿಗೂ ಇಲ್ಲ ಅವಕಾಶಗಳನ್ನು ಮಾಡಿಕೊಡದೆ ಒಂದು ಸಿನಿಮಾನ ತಂಡನ ಎಷ್ಟು ನೀಟಾಗಿ ತಗೊಂಡು ಹೋಗ್ಬೇಕು ಅನ್ನೋದಕ್ಕೆ ಒಂದು 2 ಪದಗಳಲ್ಲೆಲ್ಲ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಖಂಡಿತವಾಗೂ ಅವ್ರ ಜೊತೆ ಕೆಲಸ ಮಾಡಿದ್ರೆ ಮಾತ್ರ ಅದು ಗೊತ್ತಾಗೋದಕ್ಕೆ ಸಾಧ್ಯ. ಹಾಗಾಗಿ ಖಂಡಿತವಾಗೂ ಈ ಒಂದು ಅವಕಾಶ ಕೊಟ್ಟಂತಹ ಡೈರೆಕ್ಟರ್ಸ್ ಆಗಿ ಇಡೀ ತಂಡಕ್ಕೆ, ನಿರ್ಮಾಪಕರಿಗೆ ಎಲ್ಲರಿಗೂ ಕೂಡ ನಾನು ಯಾವತ್ತೂ ಆಭಾರಿ. ಯಾಕಂದ್ರೆ ಇಲ್ಲಿ ವರ್ಕ್ ಮಾಡೋದಂತಹ ಟೆಕ್ನಿಷಿಯನ್ ಇರ್ಬೋದು, ಇಲ್ಲಿ ಎಲ್ಲರೂ ಕೂಡ ನನಗೆ, ಯಾಕಂದ್ರೆ ಈ ಸಿನಿಮಾ ತಂಡಕ್ಕೆ ಹೋಗಿ ಪರಿಚಯ ಮಾಡಿಸಿರುವಂತದ್ದು ಗಿರೀಶ್ ಗೌಡ್ರು, ನಮ್ಮ ನವೀನ್ DK, ಈ ತರ ಅಂದ್ರೆ ಅಲ್ಲಿಂದ ಶುರುವಾದ ಜರ್ನಿ ಇವತ್ತು ಇಲ್ಲಿ ತನಕ ಆದಷ್ಟು ಬೇಗ ತಗೊಂಡ್ಬಿಟ್ಟಿದೆ. ಅಂದ್ರೆ 4-5 ತಿಂಗಳಲ್ಲಿ ಒಂದು ಸಿನಿಮಾದ ಮೇಜರ್ ಪ್ರೊಸೆಸ್ಗಳು ಮುಗಿದೋಗಿದೆ. ಈಗ ಸಾರ್ ಹೇಳಿದಾಗೆ ಇನ್ನೊಂದು ಜೂನಲ್ಲಿ ರಿಲೀಸ್ ಅಂತ ಅನ್ಕೊಂಡಿದ್ರು, ಆದರೆ ಸಿನಿಮಾ ಕೆಲಸಗಳು ಒಂದು ಸ್ವಲ್ಪ ನಿಧಾನ ಆಗಿರೋದು. ನಿಧಾನ ಮೀನ್ಸ್ ಆಕ್ಚುಲಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಸ್ವಲ್ಪ ಟೈಮ್ ತಗೊಳ್ತಾ ಇರೋದ್ರಿಂದ ಈ ಮಧ್ಯದಲ್ಲಿ ಜುಲೈ ಬೇಡ ಅಂತ ಅನ್ಕೊಂಡಿದ್ದಾರೆ, ಸ್ವಲ್ಪ ಮಳೆ ಆಗಿರುತ್ತೆ ಅಂತ. ಆಗಸ್ಟ್ ಅಂತ ಒಂದು ಹಂತಕ್ಕೆ ತಲೆ ಒಳಗಡೆ ಪ್ಲಾನ್ ಇದೆ. ಇಲ್ಲ ಕೆಲಸ ಮುಗಿದ ಮೇಲೆ ಆ ಡೇಟ್ಗಳನ್ನು ಅನೌನ್ಸ್ ಮಾಡ್ತಾರೆ. ಖಂಡಿತವಾಗೂ ನಿಮ್ಮೆಲ್ಲರ ಸಹಕಾರ ಇರಬೇಕು ಈ ಸಿನಿಮಾಗೆ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ನೋಡಿ ನಿಮ್ಮ ಪಾತ್ರದ ಬಗ್ಗೆ ಏನೋ ಒಂಚೂರು ಹೇಳಿ. ಈ ಮಾಹಿತಿಗಳು ಸಿಗುತ್ತೆ. ನಿಮ್ಮ ಪಾತ್ರದ ಅನುಭವ ಯಾವ ರೀತಿ ಇತ್ತು, ಈ ವಯಸ್ಸಲ್ಲಿ ಯಾವ ಪಾತ್ರ ಮಾಡಿ? ನಿಜವಾಗ್ಲೂ ನಾನು ಕತೆ ಕೇಳಿದಾಗ ಸೀರಿಯಸ್ಲಿ ನಾನು ಅವತ್ತೂ ಹೇಳಿದೆ ಇದನ್ನ. ಅದಕ್ಕಾಗಿ ಕೆರೆ ಭೇಟಿ ಆದ್ಮೇಲೆ ನಾನು ಕೂಡ ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಕತೆ ಯಾವತ್ತೂ ಏನು ಗೊತ್ತಾ, ನನಗೆ ಈ ಸಿನಿಮಾ ಪಾತ್ರ ನಾನು ಖಂಡಿತ ನಿಭಾಯಿಸಬಲ್ಲೆ, ಇದು ಇಷ್ಟ ಆಗಬೇಕಲ್ವ. ಫಸ್ಟ್ ನಾನು ಕತೆ ಕೇಳಿದಾಗ ಸ್ಟ್ರೈಕ್ ಆಗಿರೋಂಥದ್ದೇ ಒಂದು ಲಾಯರು, ಒಂದಾದ್ಮೇಲೆ ಅವನೊಬ್ಬ ರಾಜಕಾರಣಿ ಆಗ್ತಾನೆ ಅನ್ನೋದು. ಸತ್ಯವಾಗ್ಲೂ ನೀವು ನಂಬ್ತೀರೋ ನಮ್ಮಲ್ಲಿ ಪ್ರತಿ ದಿವಸನೂ ನಾನು ನನ್ನ ಜೀವನಕ್ಕೆ ಸಿನಿಮಾ ಅನ್ನೋದು ನನಗೆ ಇವತ್ತಿಗೂ ಕೂಡ ದೊಡ್ಡ ಸಕ್ಸಸ್ ಕೊಟ್ಟಿಲ್ಲ. ಸಾರ್ ಹೇಳಿದ್ರು ಮೂರ್ತಿ ಚಿಕ್ಕದು ಇನ್ನೊಂದು ಅಂತ, ಆದ್ರೆ ನಾನು ಇಂಡಸ್ಟ್ರಿ ಅಂದ್ರೆ ಏನು ಸಿನಿಮಾ ರಂಗದಲ್ಲಿ ಬಂದು ತುಂಬಾ ವರ್ಷಗಳಾಯ್ತು. ಅದನ್ನ ಇನ್ನೊಂದು ವೇದಿಕೆಯಲ್ಲಿ ಯಾವತ್ತಾದ್ರೂ ದೊಡ್ಡ ಗೆಲುವು ಸಿಕ್ಕಿದಾಗ ಹೇಳ್ತೀನಿ, ತುಂಬಾ ವರ್ಷನೇ ಆಯ್ತು, ಸುಮಾರು ಜನ ಗೊತ್ತಿದೆ. ಆದರೆ ಒಂದು ದೊಡ್ಡ ಗೆಲುವು ಸಿಗೋ ತನಕ ನಾವೆಲ್ಲರೂ ಕೂಡ ತುಂಬಾ ಇನ್ನು ಒಂದು ಸ್ಟ್ರಗಲಿಂಗ್ ಪೀರಿಯಡ್ ಅಲ್ಲಿ ಇರ್ತೀವಿ. ಈ ಒಂದು ಸಿನಿಮಾ ಒಂದು ದೊಡ್ಡ ಗೆಲುವು ಕೊಡುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿದ್ದೀನಿ. ಪಾತ್ರ ನಾನು ಈ ಸಿನಿಮಾ ರಂಗದ ಜೊತೆಗೆ ಬದುಕು ನಿರ್ವಹಿಸೋದಕ್ಕೆ ಇನ್ನೇನೇನೋ